ಧಾರವಾಡ. ಸಾಹಿತ್ಯ ಸಂಪದ. ಇಂದಿನ ಸಾಹಿತ್ಯ ಸಂಪದದಲ್ಲಿ ಕನ್ನಡ ಪ್ರಾಧ್ಯಾಪಕರು ಸಾಹಿತಿಗಳೂ ಆದ ಡಾಕ್ಟರ್ ಎಂಬಿ ಹೂಗಾರ್ ಅವರೊಂದಿಗೆ ಸಂದರ್ಶಿಸುವವರು ಶರಣಬಸವ ಚೋಳೇನ್. ಆತ್ಮೀಯ ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕನ್ನಡದ ಒಂದು ಕೆಲಸ ಅಂದ್ರೆ ಒಂದು ದೇವರ ಕೆಲಸ ಅಂತ ಹೇಳ್ತಾರೆ. ನಮ್ಮ ಮಾತೃಭಾಷೆ ಏನಿದೆಯಲ್ಲ, ಅದು ಬಹಳ ಮಂತ್ರಮುಗ್ಧವಾಗುವಂತೆ ನಮ್ಮನ್ನು ಮಾಡುತ್ತದೆ. ನಾವು ಆ ಮಾತೃಭಾಷೆಯ ಒಂದು ಸಂಪರ್ಕದಲ್ಲಿ ಇದ್ದಾಗ ಭವ್ಯವಾದ ಇತಿಹಾಸ ನಮ್ಮ ಕರ್ನಾಟಕದ್ದು. ಚಾಲುಕ್ಯರ ಕಾಲದೊಳಗೆ, ರಾಷ್ಟ್ರಕೂಟ ಕಾಲದೊಳಗೆ ಒಂದು ಬುಚ್ಚ ಸ್ಥಿತಿಯೊಳಗೆ ನಮ್ಮ ಕನ್ನಡ ಭಾಷೆ ಬೆಳೆದು ಬಂತು. ಶಾಸನಗಳಲ್ಲಿ ನಮಗೆ ಸಿಗ್ತದೆ. ಹಲ್ಮಿಡಿ ಶಾಸನ ಇರೋದಕ್ಕೇನೆ ನಮಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ತು. ನಮ್ಮ ಭಾಷೆಗೆ ಹಳೆಗನ್ನಡ, ನಡುಗನ್ನಡ, ಎಷ್ಟು ವೈವಿಧ್ಯಮಯವಾದ ಕನ್ನಡ, ನವೋದಯ, ನವ್ಯ, ನವ್ಯೋತ್ತರ ಅಂತೇಳಿ ಬಂಡಾಯ ಸಾಹಿತ್ಯ, ಇವೆಲ್ಲ ವಿಚಾರ ಮಾಡ್ತಾ ಇದ್ರೆ ಇಷ್ಟು ವೈವಿಧ್ಯಮಯವಾಗಿ ಬೆಳೆದ ಸಾಹಿತ್ಯವನ್ನ ನಾವು ನೋಡೋದು ಬಹಳ ಕಷ್ಟ. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದದ. ಹಿಂದಿ ಭಾಷೆಗೆ 11 ಇದೆ. ಆದ್ರೆ ಅದು 7-8 ರಾಜ್ಯಗಳಲ್ಲಿದೆ. ಆ ಭಾಷೆ ಆಡಳಿತ ಭಾಷೆ ಆಗಿದೆ. ಆದ್ರೆ ಕನ್ನಡ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಇದ್ದಂತ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಾದ್ರೆ ಅದು ನಮ್ಮ ಭಾಷೆ ಹೆಗ್ಗಳಿಕೆ. ಅದು ವ್ಯಾಕರಣ ಆದ್ರೂ ಎಷ್ಟು ಚಂದ, ಆಮೇಲೆ ಅದು ಅಕ್ಷರಗಳಾದ್ರೆ ಎಷ್ಟು ಮುದ್ದಾಗಿ. ಮೊಬೈಲ್ ಒಳಗೆ ಈಗ ನೋಡಿ ಹೆಚ್ಚಾಗಿ ಇಂಗ್ಲಿಷ್ ಟೈಪ್ ಮಾಡ್ತೀವಿ, ಅದ್ರ ಕನ್ನಡ ಅಕ್ಷರಗಳನ್ನ ನಾವು ನುಡಿಲಿಪಿಯನ್ನು ತೆಗೆದುಕೊಂಡು ಉಪಯೋಗ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಮಗೆ ಎಷ್ಟು ಸುಂದರವಾದ ಅಕ್ಷರಗಳು ಮೂಡಿ ಬರ್ತಾವ. ಮೊಬೈಲ್ನೊಳಗೆ ನಮಗೆ ಇನ್ನೂ ಚಂದ ಕಾಣ್ತದೆ. ಅದಕ್ಕೆ ಕನ್ನಡ ಭಾಷೆಯನ್ನು ನಾವು ಬಿಡಬೇಡ, ಕನ್ನಡ ಭಾಷೆಯನ್ನು ಅಪ್ಕೊಳ್ಳೋಣ. ಕನ್ನಡ ಭಾಷೆಯೇ ಒಂದು ವ್ಯಾಮೋಹ ಅಥವಾ ಮೋಹ, ಮತ್ತು ಮುಖ್ಯವಾಗಿ ಅಲ್ಲಿ ಅಪರಿಮಿತ ಪ್ರೇಮ, ಸ್ವಾಭಿಮಾನ ಇತ್ತು ಅಂದ್ರೆ ನಮ್ಮನ್ನ ಹೊಸ ಹೊಸ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಕಾದಂಬರಿ ಆಗಿರ್ಬೋದು, ಕಥೆ ಆಗಿರ್ಬೋದು, ಕಾವ್ಯಗಳಾಗಿರ್ಬೋದು, ಮಹಾಕಾವ್ಯಗಳಾಗಿರ್ಬೋದು, ಲಲಿತ ಪ್ರಬಂಧಗಳು, ಎಷ್ಟೆಲ್ಲ ಸಾಧನೆಗಳು ಇದೆ ಅಂತಂದ್ರೆ ನಿಜವಾಗಿ ಕೂಡ ಬಹಳ ಆಶ್ಚರ್ಯವಾಗಿರುವಂತ ಅಂತಹ ಒಂದು ಕನ್ನಡ ಭಾಷೆಯನ್ನ ನಾವು ಉಳಿಸಿ ಬೆಳೆಸೋಣ. ಮುಂದಿನ ಪೀಳಿಗೆಯವರಿಗೆ ಇನ್ನೂ ವಿಜೃಂಭಣೆಯಿಂದ ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ ನಮ್ಮ ಜೊತೆಗೆ ಡಾಕ್ಟರ್ ಎಂ ಬಿ ಹೂಗಾರ್ ಅವರಿದ್ದಾರೆ. ಕಾಗವಾಡದ ಶಿವಾನಂದ ಕಾಲೇಜಿನೊಳಗೆ ಕನ್ನಡ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿದಂತವರು. ನಮ್ಮ ಗಡಿನಾಡು ಬೆಳಗಾವಿ ಜಿಲ್ಲೆಯೊಳಗೆ ಕನ್ನಡವನ್ನ ಬೆಳಗಿಸಿದಂತವರು ಡಾಕ್ಟರ್ ಎಂ ಬಿ ಹೂಗಾರ್ ಅವರು. 35ಕ್ಕಿಂತ ಹೆಚ್ಚು ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಯಶೋಧರ ಶೋಕಗಾಥಿ, ಗಾಂಧಾರಿ, ಸ್ವಗತ, ಸಾಹಿತ್ಯ ಸಂಗತಿ, ಭವಕ್ಕೆ ಬಂದ ಬೆಳಕು, ಮಹಾಕಾವ್ಯ ಬರ್ತಾರೆ. ಮುಖ್ಯವಾಗಿ ಅವರು ಸಿದ್ದೇಶ್ವರಪ್ಪ ಅವರ ಆತ್ಮೀಯ ಶಿಷ್ಯ ಬಳಗದಲ್ಲಿ ಗುರುತಿಸಿಕೊಂಡಂತವರು. ಅವರು ನಡೆದಾಡುವ ವಿಶ್ವಕೋಶ ಅಂತಾನೆ ಯಾವುದೇ ವಿಷಯ ಆಗಲಿ, ತತ್ವಶಾಸ್ತ್ರ ಆಗಲಿ, ಭಾಷಾ ವಿಜ್ಞಾನ ಆಗಲಿ, ಇಂಗ್ಲಿಷ್ ತತ್ವಶಾಸ್ತ್ರ ಆಗಲಿ, ಅದು ಎಲ್ಲವನ್ನೂ ಕೂಡ ಅರೆದು ಕೊಡದಂತವರು. ಅವು ನಮ್ಮದ್ದೇ ಇಲ್ಲ. ಅದು ಬಹಳ ನಮಗೆ ನೋವು ಇದೆ. ಸಿದ್ದೇಶ್ವರಪ್ಪ ಅವರ ಮಾತು ಕೋಟ್ಯಾನುಕೋಟಿ ಜನರು ತಮ್ಮ ಬದುಕನ್ನು ಬದಲಿ ಮಾಡಿಕೊಂಡಿದ್ದಾರೆ. ಅಷ್ಟು ಸಹಕಾರಿಯಾಗಿ ಅವರ ಮಾತುಗಳು ಇದ್ವು. ನಿಜವಾಗಿ ಸಿದ್ದೇಶ್ವರಪ್ಪ ಅವರ ನೆನೀತಾ ಡಾಕ್ಟರ್ ಎಂ ಬಿ ಹೂಗಾರ್ ಅವರನ್ನ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾಕ್ಟರ್ ಹೂಗಾರ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ನೀವು ಕನ್ನಡ ಪ್ರಾಧ್ಯಾಪಕರಾಗಿ 35 ವರ್ಷ ಸೇವೆ ಮಾಡಿದಿರಿ. ಏನು ಕನ್ನಡತೆಯ ಸೇವೆ ನಿಮ್ಗೆ ಹೆಂಗ ಸಂತೋಷ ಕೊಟ್ಟದ? ಸರ್, ಕನ್ನಡ ಅಂದ್ರೆ ನನಗೆ ಅತ್ಯಂತ ಪ್ರೀತಿಯ ವಸ್ತು ಮತ್ತು ವಿಷಯ. ನಾನು MA ಕನ್ನಡ ಮಾಡಿದ ತಕ್ಷಣ ಕನ್ನಡ ಅಧ್ಯಾಪಕನಾಗಬೇಕು ಅನ್ನುವಂತ ಮಹತ್ವಾಕಾಂಕ್ಷೆ ನಂದಿತ್ತು. ನನ್ನ ಆಸೆ ಈಡೇರಿದೆ. ಕನ್ನಡದ ಮಕ್ಕಳನ್ನ ಪ್ರೀತಿಸುವುದು, ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ಸಂಸ್ಕೃತಿ ಬಗ್ಗೆ ಅಪಾರವಾದಂತ ಪ್ರೀತಿ ಮತ್ತು ಅಭಿಮಾನ ಐತಿ. ನನಗ ಬದುಕು ಕೊಟ್ಟದ್ದು, ನನ್ನ ಜೀವನ ಸಾಗಿಸಿದ್ದು, ನನಗೊಂದು ತುತ್ತು ಅನ್ನ ಕೊಟ್ಟದ್ದು ನನ್ನ ಭಾಷೆ, ಅದು ಕನ್ನಡ. ಡಾಕ್ಟರ್ ಹೂಗಾರ್ ಅವರೇ, ನೋಡಿ ಎಂಥ ಒಂದು ಆ ಕೃತಜ್ಞತೆ, ಕೃತಾರ್ಥತೆಗೆ ದಾರಿ ಆಗ್ತದಂತೆ. ಅಂದ್ರೆ ನಾವು ಯಾವಾಗ್ಲೂ ಕೂಡ ನಮ್ಗೆ ಸಹಾಯ ಆಗಿದ್ದನ್ನ ನಾವು ನೆನಬೇಕು. ಎಷ್ಟು ಪ್ರೀತಿಯಿಂದ ನೀವು ನೆನೆಸ್ಕೊತೀರಿ ಅಂದ್ರೆ ಕನ್ನಡ ತಾಯಿ ಭುವನೇಶ್ವರಿಯ ಒಂದು ಆರಾಧಕರು ತಾವು ಅಂದಂಗಾಯ್ತು. ಈ ಕನ್ನಡ ಸಾಹಿತ್ಯದ ಒಂದು ಶ್ರೀಮಂತಿಕೆ, ವೈವಿಧ್ಯತೆ ಇದೆಷ್ಟು ಅಗಾಧವಾಗಿದೆ. ನಮ್ಮ ಸಾಕಷ್ಟು ಕೇಳುಗರಿಗೆ ಇದ್ರ ಬಗ್ಗೆ ಇನ್ನೂ ಗೊತ್ತಾಗಬೇಕಾಗಿದೆ. ಆ ನಿಟ್ಟಿನೊಳಗೆ ತಾವು ಎಲ್ಲವನ್ನ ಒಳ ಹೊರಗನ್ನ ಬಲ್ಲಂತವರು. ಆ ಒಂದು ವೈಭವಿತವಾದ ಸಾಂಸ್ಕೃತಿಕ ಪರಂಪರೆಯನ್ನ ಮೆಲುಕು ಹಾಕಬಹುದಾ ಡಾಕ್ಟರ್ ಹೂಗಾರ್? ಕನ್ನಡ ಭಾಷೆ ತುಂಬಾ ವೈವಿಧ್ಯಮಯವಾದಂತಹದ್ದು ಮತ್ತು ಬಹಳ ಜನರನ್ನ ತನ್ನತ್ತ ಸೆಳೆಯುವಂತ ಮಂತ್ರ ಮುಗ್ಧತೆಯನ್ನು ಮಾಡುವಂತ ಶಕ್ತಿ ಕನ್ನಡ ಭಾಷೆಗೆ ಇದೆ. ಅದು ಷಟ್ಪದಿ ಇರಬಹುದು, ಸಾಂಗತ್ಯ ಇರಬಹುದು, ರಗಳೆ ಇರಬಹುದು, ಹೀಗೆ ಕಾವ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ತನ್ನ ವಿಸ್ತಾರವಾದ ಹಸ್ತವನ್ನು ಚಾಚಿದೆ. ಆಮೇಲೆ ಕನ್ನಡ ಸಾಹಿತ್ಯದ ಬೇರೆ ಬೇರೆ ಘಟ್ಟಗಳನ್ನ, ಮಜಲುಗಳನ್ನ ನಾವು ನೋಡಿದಾಗ ಅದು ಹಳೆಗನ್ನಡ ಇರಬಹುದು, ನಡುಗನ್ನಡ ಇರಬಹುದು, ಹೊಸಗನ್ನಡ ಇರಬಹುದು, ನವ್ಯ, ನವ್ಯೋತ್ತರ, ದಲಿತ, ಬಂಡಾಯ, ಹೀಗೆ ಬೇರೆ ಬೇರೆ ಆಯಾಮದೊಳಗೆ ಕನ್ನಡ ಭಾಷೆ ತನ್ನನ್ನು ತಾನು ಹರಿವಿಕೊಂಡಿದೆ. ಅದು ವಿಸ್ತಾರತೆಯನ್ನು ಕೂಡ ಪಡೆದಿದೆ. ಈ ಭಾಷೆಯ ಶಕ್ತಿನೇ ಅದ್ಭುತವಾದಂತಹದ್ದು. ಪಂಪನಿಂದ ಇಲ್ಲಿ ತನಕ ಕನ್ನಡ ಭಾಷೆಯನ್ನ ಜನ ಯಾವ ರೀತಿಯಾಗಿ ಬಳಸಿಕೊಂಡ್ರು, ಯಾವ ರೀತಿಯಾಗಿ ದುಡಿಸಿಕೊಂಡ್ರು, ಏನು ಅದ್ಭುತವಾದಂತಹ ಸಾಹಿತ್ಯದ ಕೊಡುಗೆಗಳನ್ನು ಅವರು ಕೊಟ್ಟಾರ. ಅದನ್ನ ಎಷ್ಟು ನಾವು ಓದಿದ್ರು ಕೂಡ, ಎಷ್ಟು ಮತ್ತೆ ಮತ್ತೆ ಚರ್ಚೆ ಮಾಡಿದ್ರು ಕೂಡ ಇನ್ನೂ ಕಡಿಮೆ ಅಂತ ನನಗನ್ನಿಸ್ತದೆ.
ಪಂಪ ಒಂದು ಮಾತು ಹೇಳ್ತಾನ, 6 ಅಂಕುಶ ಬಿಟ್ಟೊಡೆಂ ನೆನೆಯುವುದೇ ನಮ್ಮ ಬನವಾಸಿ ದೇಶಮಂ. ಯಾರಾದ್ರೂ ಅಂಕುಶವಿಟ್ಟರು ಕೂಡ ನನ್ನ ಮನಸ್ಸು ಯಾರನ್ನ ನೆನೆಸ್ತಿದೆ ಅಂದ್ರ ಬನವಾಸಿ ದೇಶವನ್ನು ನೆನೆಸ್ತಿದೆ ಅಂತ. ಈ ನಾಡಿನ ಬಗ್ಗೆ, ಈ ನೆಲದ ಬಗ್ಗೆ, ಈ ಸಂಸ್ಕೃತಿ ಬಗ್ಗೆ ಪಂಪನಲ್ಲಿರಬೇಕಾದಂತ ಅಭಿಮಾನ ನಿಜವಾಗಿಯೂ ಅದನ್ನ ಅನುಕರಣೀಯವಾದಂತದ್ದು. ಅದನ್ನೆಲ್ಲ ನಾವು ನೆನೆಸ್ಕೊಳ್ಬೇಕಾದಂಥದ್ದು. ಆ ಭೂಮಿ, ಆ ಶಕ್ತಿ, ಆ ಸಾಮರ್ಥ್ಯ ಅಂತದ್ ಐತೆ ಅಂತ ತಿಳ್ಕೊಂಡನೆ ಸಾವಿರಾರು ವರ್ಷ ಗತಿಸಿದ್ರು ಕೂಡ ಕನ್ನಡ ಗಟ್ಟಿಯಾಗಿ ನಿಂತಿದೆ. ಕನ್ನಡ ಜನರನ್ನ ಪ್ರೀತಿಸಿದೆ, ಜನರ ಪ್ರೀತಿಗೆ ಪಾತ್ರ ಆಗಿದೆ. ಅಂತ ಶಕ್ತಿ, ಅಂತ ಸತ್ವ ಕನ್ನಡ ಭಾಷೆಗಿದೆ ಅಂತ. ಆ ಕಾರಣಕ್ಕಾಗಿ ಅದು ಬೆಳೆದಿದೆ, ಅದು ನಿಂತಿದೆ ಅಂತ ನನಗನ್ನಿಸ್ತಿದೆ. ಅವರಿಗೆಲ್ಲ ಹಳೆಗನ್ನಡ ಕವಿಗಳು ಒಂದು ಅಲೌಕಿಕವಾಗಿ ಒಂದು ಬರೀತಿದ್ರು, ಮತ್ತೆ ದೈವಿಕವಾಗಿ ಒಂದು ಬರೀತಿದ್ರು. ಅವರು ಆದಿಪುರಾಣದೊಳಗೆ ಎಷ್ಟು ಚಂದ ಅಲ್ರಿ ಆ ಭರತ ಬಾಹುಬಲಿಯ ಒಂದು ಸನ್ನಿವೇಶ ಆಗಿರ್ಬೋದು. ಆಮೇಲೆ ಆ ಬಾಹುಬಲಿ ಅದನ್ನೆಲ್ಲವನ್ನು ತೊರೆದು ಒಂದು ಸನ್ಯಾಸ ಸ್ವೀಕಾರ ಮಾಡುವಂತದ್ದು, ಆ ಶರಣ ಬೆಳಗೊಳ್ಳೋದೊಳಗೆ ಆ ಒಂದು ನಮಗೆ ಸತ್ಯ ದರ್ಶನ ಆಗ್ತದೆ. ಹೌದು, ಖರೆ ನಿಮ್ಗೆ ಏನ್ ಅನಿಸ್ತದ? ನೀವು ಅದು ಬಹಳ ಪಂಪನ ಸೃಷ್ಟಿಸಿದ ಅದ್ಭುತವಾದಂತಹ ಸೃಷ್ಟಿ ಒಳಗೆ ಆದಿಪುರಾಣದೊಳಗೆ ಅದು ಒಂದು. ನಮ್ಮ ಕವಿಗಳು ಯಾರ್ಯಾರ ಕಾವ್ಯ ಬರ್ಕೋತನ ಬಂದ್ರು. ಒಂದು ಲೌಕಿಕ, ಇನ್ನೊಂದು ಆಗಮಿಕ ಅಂತ. ಆಗಮಿಕ ಅಂದ್ರೆ ಧಾರ್ಮಿಕಕ್ಕೆ ಸಂಬಂಧಪಟ್ಟಂತದ್ದು, ಒಂದು ಬದುಕಿಗೆ ಸಂಬಂಧಪಟ್ಟಂತದ್ದು. ಅದಕ್ಕೆ ಅರಿಯುವುದು ಕಾವ್ಯ ಧರ್ಮಮಂ ಧರ್ಮಮಂ ಅಂತ ತಿಳ್ಕೊಂಡು ಹೇಳ್ತಾರೆ. ಕಾವ್ಯ ಧರ್ಮವನ್ನು ತಿಳಿಬೇಕು ಮತ್ತು ಧರ್ಮವನ್ನು ತಿಳಿಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡೇ ಅವರು ಕಾವ್ಯಗಳನ್ನು ಬರೆದ್ರು. ಸಾಮಾನ್ಯವಾಗಿ 10ನೇ ಶತಮಾನ ಬೆಳೆದು ಬಂದದ್ದು ಹಿಂಗೇನೆ. ಅದರ ಜೊತೆಗೆ ನಮ್ಮ ಕಾವ್ಯದೊಳಗೆ ಕಾಣುವಂತ ಅದ್ಭುತವಾದಂತ ದೃಶ್ಯಗಳನ್ನ ನಾವು ನೋಡಿದೀವಿ ಅಂತಂದ್ರ, ಪಂಪ ರಾಜ್ಯವನ್ನ ತ್ಯಾಗ ಮಾಡುವುದಂತ ಭರತನ ಆ ಚಿತ್ರವನ್ನ ಬಹಳ ಅದ್ಭುತವಾಗಿ ಚಿತ್ರಿಸ್ತಾನೆ. ಬಾಹುಬಲಿ ಮತ್ತು ಭರತರ ಯುದ್ಧದ ಸಂದರ್ಭವಂತೂ ಅದ್ಭುತವಾದಂತದ್ದು. ಯಾವ ಮಣ್ಣಿಗಾಗಿ ನಾನು ಯುದ್ಧ ಮಾಡಬೇಕಾಗಿತ್ತು, ಯಾವ ಭೂಮಿ ಸಲುವಾಗಿ ನಾನು ಯುದ್ಧ ಮಾಡಬೇಕಾಗಿತ್ತು, ಆ ಭೂಮಿ, ಆ ಮಣ್ಣು ಅದು ಕ್ಷಣಿಕ. ಅದಕ್ಕಾಗಿ ನಾ ಯಾಕೆ ಯುದ್ಧ ಮಾಡಬೇಕು ಅಂತ ತಿಳ್ಕೊಂಡು ಆತ ಬಾಹುಬಲಿ ಇದ್ದಂತವ ಭರತನ ಎತ್ಕೊಂಡಿನ ಅಪ್ಪಿ ಮ್ಯಾಲಿಂದ ಎತ್ತಿ ಕೆಳಗೆ ಹಾಕಬೇಕನ್ನೋ ಸಂದರ್ಭದೊಳಗ ಒಂದು ಕ್ಷಣದೊಳಗ ಜ್ಞಾನೋದಯ ಆಗ್ತಿದೆ. ಯಾವ ಕೈಗಳಿಂದ ಅವನನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸಬೇಕಂತ ವಿಚಾರ ಮಾಡಿದ್ದನೋ ಅದೇ ಕೈಗಳಿಂದ ಆತನ ಅಪ್ಪಕೊಂಡು ಈ ನೆಲ ನಿನ್ನ ತಗೋ ಅಂತ ತಿಳ್ಕೊಂಡು ಭೂಮಿಯನ್ನ, ರಾಜ್ಯವನ್ನ ಅವಾಗ ದಾರಿ ಅದು ಕೊಟ್ಟು ಹೋಗಬೇಕಾದಂತ ಸ್ಥಿತಿ ಐತಲ್ಲ, ಅದು ನಿರ್ವಿಕಲ್ಪವಾದಂತ ಸ್ಥಿತಿ. ಅಂತ ಅದ್ಭುತವಾದಂತ ಶಕ್ತಿ, ನಿರ್ವಿಕಾರತೆಯನ್ನ ಮತ್ತು ಒಂದು ಅನುಭವವನ್ನು ನಾವು ಪಡಿಬೇಕು ಅಂತ ಅವ್ರ ಆಸೆ ಬಹಳ. ನಿಜವಾಗಿ ಕೂಡ ನಿಜವಾಗಿ ತಾವು ಮಾತಾಡೋದು ಬಹಳ ರೋಮಾಂಚನ ಉಂಟು ಮಾಡ್ತದೆ. ಅಂದ್ರೆ ಅಲ್ಲಿ ಪ್ರೊಫೆಸರ್ಸ್ ಹಂಗಿದ್ರ ಅವಾಗ, ನಾವೆಲ್ಲ ಹಂಗ ಕಲ್ತೀವಿ. ಈಗ ನೋಡಿ ಚಂದ್ರಮತಿ ಪ್ರಲಾಪ ನೋಡ್ತೀವಿ, ಸತ್ ಹರಿಶ್ಚಂದ್ರ, ರಾಘವಾಂಕನ ಒಂದು ಏನ್ ಬರ್ದಾರ್ರಿ ಅವರು. ಆಹಾ ಅಲ್ರಿ, ಕಣ್ಣ ನೀರ್ ತಾನ ಹರಿತಾವ್. ಹೌದೌದು. ಆ ಚಂದ್ರಮತಿ ಪ್ರಲಾಪದೊಳಗ ಮಗುವನ್ನ ಕಳ್ಕೊಂಡು ದೃಷ್ಟ ಮಗುವನ್ನ ಹೆಣದ ಮುಂದೆ ಮಾತಾಡ್ತಾಳಾಕಿ, ನೀನು ಸತ್ಯ ಅಂತ ನನಗೆ ಅನ್ಸವಲ್ದಲ್ಲ. ಹೌದು ಅಂತ ಹೇಳಿ ಹರನೆಂಬುದೇ ಸತ್ಯ, ಸತ್ಯ ಎಂಬುದೇ ಹರ ಅನ್ನೋದನ್ನ ದಿಟ ಮಾಡುವ ಸಲುವಾಗಿ ಆತ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಬರೀತಾನ. ಆ ಹರಿಶ್ಚಂದ್ರ ಕಾವ್ಯ ಅನ್ನೋದನ್ನು ಕೂಡ ಷಟ್ಪದಿಯೊಳಗ ಅದ್ಭುತವಾದಂತ ಅವನ ಕೃತಿರತ್ನ ಅದು ರಾಘವಾಂಕ ಅಂತ ಹರಿಶ್ಚಂದ್ರ ಕಾವ್ಯ. ಅವಾಗ ಮನುಷ್ಯನನ್ನ ಹೊಗಳಿ, ಮನುಷ್ಯನನ್ನ ಎತ್ತರಕ್ಕೇರಿಸಿ, ಮನುಷ್ಯನನ್ನ ಗೌರವಿಸುವ ಹರಿಹರನ ಪರಂಪರೆ. ಅವ ಹರಿಹರ ಹೇಳ್ತಾನ, ಮನುಷ್ಯನ ನರನಿಂದ ಅಕ್ಕುದೇಂ, ನರನಿಂದ ಅಪ್ಪುದೇಂ. ಅದಕ್ಕೆ ನರರನ್ನ ಯಾಕೆ ನೀವು ಮೆಚ್ಚಿ ಕಾವ್ಯ ಬರೀತಿ, ಪರಮಾತ್ಮನ ಮೆಚ್ಚಿ ಕಾವ್ಯ ಬರಿ ಅಂತ ತಿಳ್ಕೊಂಡು ಹರಿಹರ ಹೇಳ್ದ. ಖರೆ ರಾಘವಾಂಕ ತನ್ನ ಸೋದರ ಮಾವ ಹೇಳಿದಂತ ಹರಿಹರನ ಮಾತನ್ನ ಆತ ಮೀರಿ ಸತ್ಯವೇ ಹರನೇ ಸತ್ಯ, ಮನುಷ್ಯನಲ್ಲಿರ್ತಕ್ಕಂಥ ಸತ್ಯ ಗುಣವನ್ನ ಪ್ರತಿಪಾದನೆ ಮಾಡಬೇಕು, ಸತ್ಯವೇ ಶ್ರೇಷ್ಠ ಅಂತ ತಿಳ್ಕೊಂಡು ಮನುಷ್ಯನನ್ನ ಉನ್ನತಕ್ಕೆ ಏರಿಸುವಂತಹ ಹರಿಶ್ಚಂದ್ರ ಕಾವ್ಯವನ್ನಾತ ಬರೀತಾನ. ಅಲ್ಲಿ ಹರಿಶ್ಚಂದ್ರ ಮನುಷ್ಯ, ಅವ ಸತ್ಯದ ಪ್ರತೀಕ, ಸತ್ಯವನ್ನು ಪ್ರತಿಪಾದನೆ ಮಾಡುವ. ಸತ್ಯ ದೇವರಿಗಿಂತ ಶ್ರೇಷ್ಠ ಅನ್ನೋದನ್ನ ರಾಘವಾಂಕನಿಗೆ ತೋರಿಸಬೇಕಾಗಿತ್ತು. ಅದಕ್ಕಾಗಿ ಹರನೆಂಬುದೇ ಸತ್ಯ, ಸತ್ಯನೆಂಬುದೇ ಹರ ಅನ್ನುವಂತ ಮಾತನ್ನ ಪ್ರತಿಪಾದನೆ ಮಾಡುವ ಸಲುವಾಗಿ ಹರಿಶ್ಚಂದ್ರ ಕಾವ್ಯ ಬರೀತಾನ. ಆ ಸತ್ಯವನ್ನ ಪ್ರತಿಪಾದನೆ ಮಾಡ್ಕೋಬೇಕಾದ್ರೆ, ಸತ್ಯವನ್ನ ಕಾಪಾಡ್ಕೋಬೇಕಾದ್ರೆ ಏನೇನು ಕಷ್ಟ ಮನುಷ್ಯ ಅನುಭವಿಸ್ತಾನ ಅನ್ನಕ ಜಗದ ಹೊರತಾದಂತ ಕಷ್ಟಗಳನ್ನ ಹರಿಶ್ಚಂದ್ರ ಅನುಭವಿಸ್ತಾನ. ಹೆಂಡತಿನ ಮಾರಾಟ ಮಾಡ್ತಾನ, ರಾಜ್ಯ ಬಿಡ್ತಾನ, ಸತ್ತಂತ ಮಗನ ಅಂತ್ಯ ಸಂಸ್ಕಾರ ಮಾಡುವಂತ ಶಕ್ತಿ ಅವನಲ್ಲಿ ಇರುವುದಿಲ್ಲ. ಇಂಥ ಸ್ಥಿತಿ ಎಲ್ಲ ಬಂದ್ರೂ ಕೂಡ ಸತ್ಯವನ್ನು ಬಿಡುದಿಲ್ಲ. ಕಾವ್ಯಗಳು ನಮಗೇನು ಕಲಿಸ್ತಾವತ್ತಂದ್ರ ಬದುಕನ್ನ ಹೆಂಗ್ ಕಟ್ಟಿಕೊಳ್ಬೇಕು, ನಾವ್ ಹೆಂಗ್ ಜೀವನ ಸಾಗಿಸ್ಬೇಕು ಅನ್ನೋದನ್ನ ತಿಳಿಸಿಕೊಡುವುದು ಕಾವ್ಯದ ಮುಖ್ಯವಾದ. ಬಾಲ್ಯದೊಳಗೆ ಸತ್ಯ ಹರಿಶ್ಚಂದ್ರ ನಾಟಕ ನೋಡಿ ಮಹಾತ್ಮ ಗಾಂಧಿ ನೋಡ್ರಿ ಸತ್ಯವಂತನಾಗಿ ನಾವು ಇರಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು. ಹೌದೌದು ನೋಡ್ರಿ, ಅಂದ್ರೆ ಆ ಒಂದು ಅಲೌಕಿಕತೆ, ಆಮೇಲೆ ಒಂದು ಸತ್ಯವನ್ನು ಕಂಡುಹಿಡಿಯುವಂತ ವಿಚಾರ ಈ ಭವದ ಮೇಲೆ ಎಂತ ಪರಿಣಾಮ ಬೀರ್ತದೆ ಅನ್ನೋದಕ್ಕೆ ಮಹಾತ್ಮ ಗಾಂಧೀಜಿನೇ ಒಂದು ಉದಾಹರಣೆ. ಮಹಾತ್ಮರಾದ್ರು ಅವರು. ಹೌದೌದು. ಶ್ರವಣ್ ಕುಮಾರ ಮತ್ತು ಹರಿಶ್ಚಂದ್ರ ಎರಡು ನಾಟಕ ನೋಡ್ತಾರೆ ಗಾಂಧೀಜಿ ಅವರು. ಒಂದು ಶ್ರವಣ್ ಕುಮಾರ ನಾಟಕ ನೋಡಿದ ನಂತರ ಅವ್ರಿಗೆ ಅನಿಸ್ತದೆ ತಂದೆ ತಾಯಿಗಳ ಸೇವೆ ಮಾಡಿದ್ರೆ ಹಿಂಗ್ ಮಾಡಬೇಕು ಅಂತ. ಇನ್ನೊಂದು ಹರಿಶ್ಚಂದ್ರ ನಾಟಕ ನೋಡಿದ ನಂತರ ಅವ್ರಿಗೆ ಅನಿಸ್ತದೆ ಆಯುಷ್ಯದೊಳಗೆ ಎಂದೂ ಸುಳ್ಳು ಮಾತಾಡಬಾರ್ದು, ಸತ್ಯ ಮಾತಾಡಬೇಕು ಅಂತ ಅನಿಸುತ್ತೆ. ಈ ಎರಡು ಸಂಗತಿಗಳು
ಆ ಗಾಂಧೀಜಿ ಅವರ ಬದುಕನ್ನ ನೋಡ್ರಿ, ಅಂದ್ರೆ ನಮ್ಮ ಕನ್ನಡ ಸಾಹಿತ್ಯದ ಪರಂಪರೆ ಎಂತ ಒಂದು ಉಚ್ಚಾರವಾಗಿದೆ, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹೌದು. ಈಗ ಇತ್ತೀಚೆಗೆ ನೋಡ್ರಿ, ನಮ್ಮ ಗೋಕಾಕ್ ಅವ್ರದ್ದು ಭಾರತ ಸಿಂಧೂರ, ಆಮೇಲೆ ಅದ್ಭುತ ನಮ್ಮ ಬೇಂದ್ರೆ ಅವ್ರದ್ದು ಸಖಿ ಗೀತ ಅಂತೂ ಮನುಷ್ಯನ ಜೀವನದೊಂದಾದ ಭಕ್ತಿ. ಕರೆನ. ಹೌದೌದು. ನನಗೂ ನಿನಗೂ ಅಂಟಿದ ನಂಟಿನ ಕೊನೆಯ ಬಲ್ಲವರಾರು ಗೆಳತಿ. ಏನು ಅದ್ಭುತ ಬೇಂದ್ರೆ ಹೇಳ್ತಾರೆ. ಬೇಂದ್ರೆ ನೆಲದ ಕವಿ ಅವ. ಹೌದ್ರಿ, ನೆಲದ ನಂಟನ್ನ ಬೆಳೆದಂತ ಮಣ್ಣಿನ ವಾಸನೆ ಅವರ ಪ್ರತಿ ಶಬ್ದಗಳೊಳಗೆ. ಅವು ಬಳಸೋ ಶಬ್ದಗಳ ನಂಗ ಹಿಂಗ ಹ್ಯಾಂಗ ಹ್ಯಾಂಗ ಕಾಮ ಹ್ಯಾಮ ಗಾಮ ಮಾವ ಏನು ಪದಗಳನ್ನು ಬಳಸ್ತಾನ. ವಕಾರದಲ್ಲಿರ್ತಕ್ಕಂಥ ಅನುನಾಸಿಕ ಪದಗಳನ್ನ ಬೇಂದ್ರೆ ಆತ್ಮೀಯವಾಗಿ ಬಳಸ್ತಾನೆ. ಅದಕ್ಕಾಗಿ ಈ ಸಾಹಿತ್ಯ ಏನ್ ಮಾಡ್ತಿದೆ ಅಂದ್ರ ಮನುಷ್ಯನನ್ನು ಸುಸಂಸ್ಕೃತಗೊಳಿಸುವಂತ ಒಂದು ಮಾರ್ಗ ಸಾಹಿತ್ಯ. ಖಂಡಿತ ರೀ. ಅದಕ್ಕಾಗಿ ಸಾಹಿತ್ಯವನ್ನ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಮನುಷ್ಯನಿಗೆ ಏನ್ ಕಲಿಸಬೇಕು, ಏನನ್ನ ರೂಪಿಸಬೇಕು, ಅವನನ್ನ ಹೆಂಗ್ ನಿರ್ಧಾರ ಮಾಡಬೇಕು ಅನ್ನುವಂತ ಶಕ್ತಿ ಸಾಹಿತ್ಯದೊಳಗೈತಿ. ಅದಕ್ಕಾಗಿ ಜನ ಎಂತಹ ಸಂದರ್ಭದೊಳಗೂ ಸಾಹಿತ್ಯ ಕೃತಿಗಳನ್ನು ಓದ್ತಾರ, ಆನಂದಿಸ್ತಾರ, ಆನಂದ ಪಡ್ತಾರ, ಅವರನ್ನ ನೆನೆಸ್ತಾರ. ಇದು ಬದುಕನ್ನ ಸಾಹಿತ್ಯ ನಾವು ಅಪ್ಕೊಂಡು ಅಂದ್ರೆ ನಮ್ಗೆ ಅಲೌಕಿಕದತ್ತ ಹೋಗ್ಲಿಕ್ಕೆ ಒಂದು ಒಳ್ಳೆ ಮಾರ್ಗ ಸಿಗ್ತದೆ. ಹೌದು. ಅಂದ್ರೆ ನಾವು ಒಂದು ತತ್ವಶಾಸ್ತ್ರ ಪ್ರಕಾರ ಹೋಗ್ಬೇಕು ಅಂದ್ರೆ ನಮ್ಮ ಶಾಂತಿ ಸಮಾಧಾನ ಯಾವಾಗಿರ್ತದೆ ಅಂದ್ರೆ ನಾವು ಎಲ್ಲವನ್ನು ತ್ಯಾಗ ಮಾಡಿ ನಾವು ನಿರ್ವಿಕಾರವಾಗಿ ಭಗವಂತನ ನಾಮಸ್ಮರಣೆಯಲ್ಲಿ ಇದ್ದಾಗ ಮಾತ್ರ ನಾವು ಬಹಳ ಶಾಂತಿ ರೀತಿಯಿಂದ ಇರ್ಲಿ. ಅದು 60ವರೆಗೆ ಯಾಕೆ ಕಾಯ್ಬೇಕು ನಾವು ಅಂದ್ರೆ ಈ ಒಂದು ಸಾಹಿತ್ಯವನ್ನ ಅರ್ಥ ಮಾಡ್ಕೊಳ್ಳುತ್ತಾದ್ರೆ ಅಲ್ಲಿ ನಮ್ಮ ತತ್ವಶಾಸ್ತ್ರ ಏನಿದೆಲ್ಲ, ಕನ್ನಡ ಭಾಷೆಯಲ್ಲಿರುವಂತಹ ತತ್ವಶಾಸ್ತ್ರಗಳು, ತತ್ವ ರಸಾನುಭವಗಳು, ಅವುಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆದ್ರೆ ಇನ್ನೊಬ್ಬರಿಗೆ ಕೂಡ ದಾರಿ ಇರುತ್ತೆ. ಎಷ್ಟು ಚಂದ ಸುಲಲಿತವಾಗಿ ಮಾತಾಡ್ತಾ ಇದ್ದೀರಿ ನೋಡಿ. ಹೌದು. ಕನ್ನಡ ಸಾಹಿತ್ಯ ಲಕ್ಷ್ಮೀಶ್ವರ ಜೈಮಿನ ಭಾರತ ನಿಜವಾಗಿ ಕೂಡ ಅವನ್ನೆಲ್ಲ ನೋಡ್ತಾ ಇದ್ರೆ ಹರಿಹರನ ರಗಳೆಗಳು ಆಗಿರ್ಬೋದು, ಆಮೇಲೆ ನಮ್ಮ ಈ ಬಸವಣ್ಣವರು ವಚನ ಶತಮಾನದ, ನೀವು ಅದ್ರ ಬಗ್ಗೆ ಹೇಳಿ. ನಾವು ವಚನಾಮೃತ ಕಾರ್ಯಕ್ರಮ ಮಾಡ್ತೀವಿ. ವಚನಾಮೃತ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿಯಿಂದ ಕೇಳಿ ಬಂತು. ಬಹಳ ಜನ ಕೇಳಿ ಸಂತೋಷ ಪಟ್ರು. ಏನ್ ವಚನಕಾರರು ಸಾಮಾನ್ಯ ಪದಗಳನ್ನ, ಸಾಮಾನ್ಯ ಸಂಗತಿಗಳನ್ನ ಅಲೌಕಿಕದತ್ತ ಒಯ್ಯುವಂತ ಅದ್ಭುತ ಶಕ್ತಿ ಅವ್ರದ್ದು. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಹಾವಿನ ಬಾಯಿಯೊಳಗಿನ ಕಪ್ಪೆ ಹಸಿದು ಹಾರುವನ್ನಕ್ಕೆ ಆಸೆ ಮಾಡುವಂತೆ ಎನ್ನ ಮನ ಆಶಿಸಿತ್ತು ನೋಡ ಬಸವಣ್ಣ. ಹಾವಿನ ಬಾಯಿಯೊಳಗಿನ ಕಪ್ಪೆ, ಒಂದು ಹಾವು ಕಪ್ಪಿ ನುಂಗೈತಿ, ಕಪ್ಪಿ ಹಾವಿನ ಬಾಯಾಗೈತಿ. ಕಪ್ಪಿ ತಾನು ಹಾವಿನ ಬಾಯಿಗಿದ್ದು ತಾನು ಸಾಯ್ತ ಅನ್ನೋದು ಗೊತ್ತೈತಿ. ಆದ್ರೂ ಕಪ್ಪಿ ಏನ್ ಆಸೆ ಮಾಡ್ತೈತಿ ಅಂದ್ರ ಮುಂದ್ ಹಾರಾಡುವಂತ ನೊಣ ತಿನ್ಬೇಕು ಅಂತೈತಿ. ಅದು ಹಾವಿನ ಬಾಯಿಯೊಳಗಿನ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಎನ್ನ ಮನ ಆಶಿಸಿತ್ತು ನೋಡ. ಹಂಗ ಮನುಷ್ಯ ಅನ್ನೋವನು ಕೂಡ ಒಂದು ಹಾವು. ಈ ಮನುಷ್ಯ ಅನ್ನುವಂತ ಹಾವಿನ ಬಾಯೊಳಗ ಈತ ಸಾವು ಅನ್ನುವಂತ ಹಾವಿನ ಬಾಯಾಗ ಮನುಷ್ಯ ಸಿಕ್ಕಾನ. ಮನುಷ್ಯ ಅನ್ನುವ ಒಂದು ಕಪ್ಪಿ, ಸಾವು ಅನ್ನೋದೊಂದು ಹಾವು. ಈ ಸಾವಿನ ಬಾಯೊಳಗ ಮನುಷ್ಯ ಅನ್ನುವಂತ ಕಪ್ಪಿ ಸಿಕ್ಕೊಂಡನ. ಆದ್ರೂ ಈ ಮನುಷ್ಯ ಅನ್ನುವಂತವ ಹೆಣ್ಣು ಹಣ್ಣು ಮಣ್ಣು ಅನ್ನುವಂತ ನೊಣಕ್ಕೆ ಆಸೆ ಮಾಡ್ತಾನ. ಎಂತ ಪ್ರತಿಮೆಗಳನ್ನ ವಚನಕಾರ ಕೊಡ್ತಾರ. ಸಾವು, ಹಾವು, ಮನುಷ್ಯ, ಕಪ್ಪೆ, ಹೆಣ್ಣು ಹಣ್ಣು ಮಣ್ಣು, ಇವು ನೊಣ. ಈ ಪ್ರತಿಮೆಗಳನ್ನ, ಸಾಮಾನ್ಯ ಸಂಗತಿಗಳನ್ನ ಅಲೌಕಿಕತೆ ತಂದು, ಆಧ್ಯಾತ್ಮಿಕ ತಂದು ಅದಕ್ಕೊಂದು ರೂಪ ಕೊಡಬೇಕಾದಂತ ಶಕ್ತಿ ಐತಲ್ಲ, ಇದು ವಚನ ಸಾಹಿತ್ಯಕ್ಕೆ ಐತಿ. ಬುದ್ಧ ಹೇಳಿದ ಮಾತೇನಿದಲ್ಲ, ಆಸೆ ದುಃಖಕ್ಕೆ ಅದನ್ನ ಎಷ್ಟು ಚಂದ ಪ್ರತಿಮೆಗಳ ಮೂಲಕ ಆ ಬಸವಾದಿ ಶರಣರು ತಗೊಂಬಂದ ನೋಡ್ರಿ. ಬಹಳ ಸೊಗಸಾಗಿ ಅದನ್ನ ಅವರು ತರ್ತಾರ. ಆಸೆ ಎಲ್ಲ ದುಃಖಕ್ಕೆ ಕಾರಣ. ಮನಸ್ಸನ್ನ ನಿಯಂತ್ರಣ ಮಾಡಬೇಕು. ಮನಸ್ಸನ್ನೋದು ಮಂಗ, ಮನವೆಂಬ ಮರಕಟ ತಳೆಯ ನಾರಯ್ಯ, ನಾನಿತ್ತ ನೆಳೆದರೆ ತಾನತ್ತ ನೆಳೆಯುವುದು. ಎಂತೆಂತ ಸೊಗಸಾದಂತ ಪ್ರತಿಮೆಗಳನ್ನ, ರೂಪಗಳನ್ನ ಕಟ್ಟಿಕೊಡ್ತಾರ. ಅದಕ್ಕ ವಚನಕಾರರಾಗಲಿ, ಶರಣರಾಗಲಿ, ಸಂತರಾಗಲಿ ಹೇಳಿದಂತ ಮಾತುಗಳು ಇವತ್ತಿನ ಆಧುನಿಕ ಕವಿಗಳು ಕೂಡ ಅವುಗಳನ್ನ ರೂಪಕಗಳನ್ನಾಗಿ, ಪ್ರತಿಮೆಗಳನ್ನಾಗಿ ಬಳಸಿಕೊಳ್ಳುವುದು ಕೂಡ ಬಹಳ ಅದ್ಭುತವಾದ. ಅವಾಗ ಬಸವಾದಿ ಪ್ರಮುಖರ ಇನ್ನೊಂದು ಹೆಗ್ಗಳಿಕೆ ಅಂದ್ರೆ ಸಮ ಸಮಾಜವನ್ನು ನಿರ್ಮಾಣ ಮಾಡ್ತಾರ. ಎಲ್ಲರೂ ಒಂದೇ, ಮಾನವ ಜನ್ಮ ಒಂದೇ ಇದೆ. ಇದು ಒಂದೇ ಒಂದು ಜನ್ಮ. ಯಾಕೆ ಹಿಂಗ್ ಕಚ್ಚಾಡ್ತೀರಿ ನೀವು, ನಾನು ಮೇಲೂ ನೀನು ಕೇಳು ಅಂತ ಹೇಳಿ. ಆಮೇಲೆ ಹೆಣ್ಮಕ್ಳನ್ನ ಯಾಕೆ ದೂರ ಇರ್ತೀರಿ? ಮಹಿಳಾ ಸಮಾನತೆಯು ಕೂಡ ಅವ್ರು ನೋಡ್ರಿ 38 ವಚನಕಾರ್ತಿಯರು ಬಂದ್ರು. ಇದು ಒಂದು ದೊಡ್ಡ ಕ್ರಾಂತಿ ಅಲ್ವಾ? ಹೌದು ಸರ್. ಸಮಾನತೆ ಅನ್ನೋದು ವರ್ಣ ಸಮಾನತೆ ಮತ್ತು ವರ್ಗ ಸಮಾನತೆ. ಈ ವರ್ಗ ಸಮಾನತೆಯನ್ನು ತಂದ್ರು ಮತ್ತು ವರ್ಣ ಸಮಾನತೆಯನ್ನು ತಂದ್ರು. ಈ ವರ್ಗ ಅಂದ್ರ ಸಂಪತ್ತಿನ ಸ್ಥಿತಿ, ಆಸ್ತಿ, ಇದ್ರ ಮೇಲೆ ಅದು ವರ್ಗ. ವರ್ಣ ಅಂದ್ರ ಜಾತಿಗೆ ಸಂಬಂಧಪಟ್ಟಂತದ್ದು. ಎಲ್ಲರೂ ಸಮಾನರು, ಎಲ್ಲರೂ ಸಮಾನ ರೀತಿಯಾಗಿ ಇರಬೇಕು, ಸಮಾನ ಬದುಕನ್ನು ಕಟ್ಟಿಕೊಳ್ಬೇಕು ಅನ್ನುವಂತ ಸಮಾನತೆ ನೆಲಗಟ್ಟಿನ ಮೇಲೆ ಸ್ಥಾಪಿತವಾದದ್ದನ್ನೇ ಇದು ಶರಣ ಸಾಹಿತ್ಯ.
ಅದಕ್ಕಾಗಿ ನಾನು ಹಾರುವೆನೆಂದರೆ ಕೂಡಲ ಸಂಗಮ ನಾತ ನಗುವಲ್ಲದೆ, ನಾನು ಹಾರು ಅಂತಂದ್ರೆ ಕೂಡಲ ಸಂಗಮ ನಗುತ್ತಾನ ಅಂತ. ಶೆಟ್ಟಿ ಎಂಬೆನೆ ಸಿರಿಯಾಳನೆ, ಮಾದಾರನೆಂಬನೆ ಕಕ್ಕೈನೆ, ಡೋವರನೆಂಬನೆ ಚೆನ್ನೈನೆ. ಎಂತ ಪದಗಳನ್ನ ಅವ್ರು ಶೆಟ್ಟಿ ಅಂತ ಕರಿಬೇಕ, ಅವ್ರ ಮಾದಾರ್ ಅಂತ ಕರೀಲ, ಡೋವರ್ ಅಂತ ಕರೀಲ, ಯಾರಂತ ಕರೀಲಿ? ಎಲ್ಲರ ಅಂತರಂಗದೊಳಗೆ ಪರಮಾತ್ಮ ನೆಲೆಯಾಗಿ ನಿಂತಾಗ ಈ ರೀತಿಯಾದಂತ ಭೇದ ಭಾವ ಮಾಡುವುದು ಸರಿಯಲ್ಲ ಅನ್ನುವಂತ ಸಂಗತಿ ವಚನಕಾರ ಕಟ್ಟಿಕೊಡ್ತಾರೆ. ನಾವು ಹಾವಿನ ಬಾಯೊಳಗದೆ ಮರಿಬಾರ್ದು, ಹಾವಿನ ಯಾವಾಗ ನುಂಗ್ತತಿ ಹೇಳಕ್ ಆಗೋದಿಲ್ಲ, ಅದ್ರ ಎಚ್ಚರ ನಮ್ಗೆ ಇರಬೇಕು ಅನ್ನುವಂತ ಸಂಗತಿಯನ್ನ ಬಹಳ ಸೊಗಸಾಗಿ ನಮ್ದು ಬಹಳ ಸಂತೋಷ. ನಿಮ್ಮ ಎಷ್ಟು ಅಂದ್ರೆ ನೀವು ಮಕ್ಕಳಿಗೆ ನೀವು ಬೋಧಿಸಿ ಆ ಒಂದು ನಿಮ್ದು ಪ್ರಾಧ್ಯಾಪನ ಇದೆ ಅಲ್ಲ, ನೀವು ಕಾಲೇಜಿನ ಪ್ರಾಂಶುಪಾಲರಾಗಿ ಕಾಲೇಜಿನೊಳಗೆ ಪ್ರಾಧ್ಯಾಪಕರಾಗಿ ನೀವು ಕೆಲಸ ಮಾಡಿರಲ್ಲ ಕಾಗವಾಡದೊಳಗ, ಗ್ರಾಮೀಣ ಪ್ರದೇಶದೊಳಗೆ. ಆದ್ರೂ ಅಲ್ಲಿ ಕನ್ನಡದ ಕಸ್ತೂರಿ ಎಲ್ಲರ ಬಾಯೊಳಗ ನೆಲೆದಾಡ್ತಾಳ ನೋಡ್ರಿ. ಗಡಿನಾಡೋದು ಆದ್ರೂ ಮರಾಠಿ ಬಾಹುಳ್ಯವಾದಂತ ಪ್ರದೇಶ ಆದ್ರೂ ಕೂಡ ಕನ್ನಡ ಅಂದ್ರೆ ಜನ ಎಷ್ಟು ಎದ್ದು ನಿಲ್ತಾರ. ಇದು ನಿಮ್ಮ ಅನುಭವ ಬೋಧನಾ? ಸರ್, ನಾ ಇದ್ದದ್ದು ಗಡಿ ಭಾಗದೊಳಗಿನ ಕಾಲೇಜ್. ಅದು 40% ಮರಾಠಿ ಇದ್ರೆ 60% ಕನ್ನಡಿಗರಿದ್ರು. ನಂತರ ಏನಾಯ್ತು, ಕನ್ನಡ ಭಾಷೆ ಮತ್ತು ಶಕ್ತಿ ಕನ್ನಡದ ಸಂಪರ್ಕಕ್ಕೆ ಬಂದಾಗ ಅವರು ಕೂಡ ಕನ್ನಡವನ್ನ ಓದ್ಲಿಕ್ಕೆ ಹತ್ತಿದ್ರು, ಕನ್ನಡವನ್ನ ಅಧ್ಯಯನ ಮಾಡ್ಲಿಕ್ಕೆ ಹತ್ತಿದ್ರು. ಕನ್ನಡ ಭಾಷೆಯ ಮೇಲೆ ಅತಿಯಾದಂತ ಪ್ರೀತಿ ಶುರುವಾಯಿತು. ಈಗ ಸಂಪೂರ್ಣವಾಗಿ ಕನ್ನಡ ಮಯ ಆಗಿದೆ. ಮತ್ತು ಮರಾಠಿಗರು ಕೂಡ ಅಲ್ಲಿದ್ರು, ಅವರು ಕನ್ನಡವನ್ನು ಪ್ರೀತಿಸ್ತಾರೆ. ಕನ್ನಡ ಒಳ್ಳೆ ಕೃತಿಗಳನ್ನ ಅನುವಾದ ಮಾಡಿದಂತವ್ರು ಎಷ್ಟೋ ಜನ ನಮ್ಮಲ್ಲಿ ಇದ್ದಾರೆ. ಅದಕ್ಕೆ ಭಾಷಾ ಸೌಂದರ್ಯ ಮತ್ತು ಭಾಷಾ ಬಾಂಧವ್ಯ ಎರಡೂ ನಮ್ಮ ಭಾಗದೊಳಗೆ ಇದ್ದದ್ದು ನಾವು ಕಾಣ್ತೀವಿ. ಇನ್ನೊಂದು ಏನು ಅಂತಂದ್ರ, ಮರಾಠಿ ಕೆಲವು ಪದಗಳು ಕನ್ನಡದೊಳಗೆ ಅಲ್ಲಿ ಸ್ವೀಕಾರ ಆಗ್ಯಾವ. ಈಗ ಟೇಕನಿ, ಅಟಕಾಸು, ಆಮೇಲೆ ಥಾಂಬ್, ಬನ್ನಿ ಅನ್ನುವಂತ ಕೆಲವು ಶಬ್ದಗಳು ಪ್ರಾದೇಶಿಕದ ಭಿನ್ನತೆ ಏನಿರ್ತೈತಲ್ಲ, ಆ ಮರಾಠಿ ಪ್ರಭಾವಕ್ಕೆ ಕನ್ನಡಕ್ಕಾಗಿ ಕೊಡುಕೊಳ್ಳುವಿಕೆ ನಮ್ಮ ಭಾಷೆಯೊಳಗೆ, ಅದು ವಿಶೇಷವಾಗಿ ಗಡಿ ಭಾಗದೊಳಗೆ ಕೊಡುಕೊಳ್ಳುವಿಕೆ. ಮರಾಠಿ ಸೋದರಿ ಕನ್ನಡ ಸೋದರಿ ಜೊತೆಗೆ ಮಾತಾಡದೆ ಆ ರೀತಿ ಹೌದಲ್ಲ, ಇದು ಅತ್ಯಂತ ನಾವು ಸಖಿ ಸಹಲಿ ಕಾರ್ಯಕ್ರಮ ಮಾಡ್ತೀವಿ, ಕೇಳು ಗೆಳತಿ ಮಾಡ್ತೀವಿ, ಮತ್ತೆ ಆ ಒಂದು ಭಾಷಾ ಬಾಂಧವ್ಯ ಇಲ್ಲ ಹೆಂಗೆ. ಹೌದು, ಆ ರೀತಿ ಕೊಡುಕೊಳ್ಳಿಗೆ ನಮ್ಮಲ್ಲಿ ಇದ್ದದ್ದು ನಾವು ಕಾಣ್ತೀವಿ. ಈ ರೀತಿ ದಟ್ಟವಾದಂತ ಕೊಡುಕೊಳ್ಳಿಗೆ ನಮ್ಮಲ್ಲಿ ಇತ್ತು ಅನ್ನೋದನ್ನ ಗುರುತಿಸುವ ಒಂದು ಶಿಕ್ಷಣ ಬಹಳ ಪ್ರಾಮುಖ್ಯತೆಯನ್ನ ಅಲ್ಲಿ ಜನ ಕೊಡ್ತಾರೆ. ಆರೋಗ್ಯ ನನ್ಗೆ ಗೊತ್ತು, ಆ ಕಡೆ ಬೆಳಗಾವಿ ಗಡಿ ಭಾಗದೊಳಗ ನಮಗೆ ಇವತ್ತು ಮಕ್ಕಳು ಚೆನ್ನಾಗಿ ಸಂಸ್ಕಾರವಂತರಾಗಿ ಬೆಳೀಲಿ, ಹೆಚ್ಚು ಶಿಕ್ಷಣವನ್ನು ಪಡೀಲಿ, ಅವರು ಇನ್ನೂ ಹೆಚ್ಚು ತಮ್ಮ ಜ್ಞಾನಾರ್ಜನೆ ಮಾಡಿಕೊಂಡು ಮತ್ತೊಬ್ಬರಿಗೆ ಹಂಚಲಿ ಅನ್ನೋ ಒಂದು ತುಡಿತ ಆ ಭಾಗದೊಳಗ ಸಾಕಷ್ಟು ಶ್ರೀಮಂತವಾದ ನಾಡೋದು, ಕಬ್ಬಿನ ನಾಡು. ಆದ್ರೂ ಕೂಡ ಈ ಒಂದು ತುಡಿತ, ಈ ಸಂಸ್ಕಾರ ಇರೋದು ನಮ್ಗೆ ಬಹಳ ಸೋಜಿ. ಸಾಮಾನ್ಯವಾಗಿ ಪ್ರತಿಯೊಂದು ಊರವರು ತಮ್ಮದೇ ಆದಂತ ಶಾಲೆ ಕಾಲೇಜುಗಳು ಶುರು ಮಾಡ್ಯಾರ. ಆನಂತರ ಮಕ್ಕಳಲ್ಲಿ ಶೈಕ್ಷಣಿಕ ಬೆಳವಣಿಗೆ ಆಗಬೇಕು, ಮಕ್ಕಳು ಸುಶಿಕ್ಷಿತರಾಗಬೇಕು ಅನ್ನುವಂತ ಎಚ್ಚರ ಇದೆ. ಬರೇ ಆರ್ಥಿಕವಾಗಿ ಶ್ರೀಮಂತರಾದ್ರೆ ಆಗೋದಿಲ್ಲ, ಸಾಂಸ್ಕೃತಿಕವಾಗಿ ಶ್ರೀಮಂತರಾಗಬೇಕು. ಸಾಂಸ್ಕೃತಿಕವಾಗಿ ಶ್ರೀಮಂತರಾಗುವ ತುಡಿತದತ್ತ ನಮ್ಮ ಹಳ್ಳಿ ಜನ, ನಮ್ಮ ಗಡಿ ಭಾಗ ಜನ ಈಗ ಎಚ್ಚರ ಆಗ್ಯಾರ. ಅದಕ್ಕಾಗಿ ಎಷ್ಟೋ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟ್ಯಾರ. ಒಬ್ಬ ಸ್ವಾಮೀಜಿ ಅವರಿದ್ರು ಕೂಡ ಅವರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡ್ತಾರ, ದಾಸೋಹದ ಮೂಲಕ ಸಂಸ್ಥೆಗಳನ್ನು ಕಟ್ತಾರ. ಇಂತಹ ಸಂಸ್ಕೃತಿ ನಮ್ಮಲ್ಲಿ ಬಂದ ಡಾಕ್ಟರ್ ಎಂ ಬಿ ಹೂಗಾರ್ ಅವರು. ನಾವು ನೋಡ್ರಿ ನಮ್ಮ ರೈತ ಬಾಂಧವರು ಹೇಳ್ತೀವಿ, ನಾವು ಕೃಷಿ ಸಾಕ್ಷರ ಆಗಬೇಕು ಅಂತೇಳಿ. ಆದ್ರೆ ಎಲ್ಲರೂ ನಾವು ತಿಳ್ಕೊಬೇಕಾದ ನಾವು ಭಾಷಾ ಸಾಕ್ಷರತೆಯನ್ನು ನಾವು ಹೊಂದಬೇಕು. ನಮ್ಮ ಕನ್ನಡ ವ್ಯಾಕರಣ ಎಷ್ಟು ಚಂದದಲ್ರಿ, ಅವ ಛಂದಸ್ಸುಗಳು, ಪ್ರತಿಮೆಗಳು, ಅವುಗಳನ್ನ ನಾವು ಉಪಯೋಗ ಮಾಡಿಕೊಂಡು ಇಷ್ಟು ಸುಂದರವಾಗಿ ಬೇಂದ್ರೆಗೆ ಸಾಟಿ ಯಾರೂ ಇಲ್ಲ. ಹಾಗೆ ಈ ಏನು ನಮ್ಮ ವ್ಯಾಕರಣದ ಒಂದು ಛಂದಸ್ಸಿನ ಒಂದು ಶ್ರೇಷ್ಠತೆ ಏನಿದೆ ತಮ್ಮ ಬೋಧನಾ ಅನುಭವ? ಛಂದಸ್ಸು ಅದಕ್ಕೆ ತನ್ನದೇ ಆದಂತ ಒಂದು ಶಕ್ತಿ ಮತ್ತು ಸಾಮರ್ಥ್ಯ ಇದೆ. ಪದಗಳನ್ನು ಗುರುತಿಸುವಾಗ, ಪದಗಳನ್ನು ವಿಭಜಿಸಿ ಓದುವಾಗ ಅಲ್ಲಿ ಆನು, ನೀನು, ತಾನು, ತಾನು, ಆನು, ನಾನು, ತಾನು ಬೇಂದ್ರೆ ಬಳಸಿ ನೋಡಿ 50 ವರ್ಷ ಆಯ್ತು ಜ್ಞಾನಪೀಠ ಪ್ರಶಸ್ತಿ ಬಂದು ಈ ತರ. ಅದಕ್ಕೆ ನಮ್ಮ ಕನ್ನಡ ಕಾವ್ಯದೊಳಗ ಗುರು ಲಘು ಮೂರಿರೆ ಮನಗನ, ಗುರು ಲಘು ಮೊದಲಲ್ಲೂ ಬರಲು ಭಯನ, ಗುರು ಲಘು ನಡುವಿರೆ ಜರಗನ, ಗುರು ಲಘು ಕೊನೆಯಲ್ಲಿ ಬರಲು ಸತಗನ, ಗಣಗಳ ಪ್ರಕಾರವಾಗಿ ಕಾವ್ಯಗಳನ್ನ ರಚಿಸ್ತಾ ಇದ್ರು, ಗಣಗಳನ್ನ ಅಧ್ಯಯನ ಮಾಡ್ತಾ ಇದ್ರು. ಯಾವ ಗಣ ಎಲ್ಲಿ ಬರ್ತದೆ, ಹೆಂಗ ಮಾತ್ರ ಇರಬೇಕು ಅನ್ನೋದು ಛಂದೋಬದ್ಧವಾದಂತಹ ಕಾವ್ಯಗಳು ಕೂಡ ಇದ್ದು. ಆ ನಂತರ ಈ ಅಂಶ ಗಣ ಮತ್ತು ಮಾತ್ರಾಗಣ ಮತ್ತು ಈ 3 ರೀತಿಯಾದ ನಾವು ಕಾವ್ಯದ ಲಕ್ಷಣಗಳನ್ನು ಹೇಳ್ತೀವಿ. ಅಂಶ ಛಂದಸ್ಸು, ಮಾತ್ರಾ ಛಂದಸ್ಸು ಮತ್ತು ಅಕ್ಷರ ಛಂದಸ್ಸು ಅಂತ. ಸಂಸ್ಕೃತ ಭೂಯಿಷ್ಠವಾದದ್ದು ಅಕ್ಷರ ಛಂದಸ್ಸು, ನಂತರ ನಡುಗನ್ನಡದೊಳಗ ಮಾತ್ರಾ ಛಂದಸ್ಸು ಬಂತು, ಇತ್ತೀಚೆಗೆ ಅಂಶ ಛಂದಸ್ಸು ಬಂತು. ಹೀಗಾಗಿ ಕನ್ನಡದೊಳಗ ವಿಶಿಷ್ಟವಾದಂತಹ ಛಂದೋ ವೈವಿಧ್ಯ ಇದ್ದುದನ್ನು ನಾವು ಕಾಣ್ತೀವಿ. ಆ ರೀತಿಯಾದಂತಹ ಕಾವ್ಯಗಳು ನಮ್ಮಲ್ಲಿ ಬಂದದ್ದು ನಾವು ಗುರುತಿಸ್ತೀವಿ. ಕಾವ್ಯ ಮೀಮಾಂಸೆನೂ ಬಹಳ ಪ್ರಮುಖವಾಗಿರುವಂತದ್ದು. ಕೀರ್ತನಾಥ ಕುರ್ತಕೋಟಿ, ಗಿರೆಡ್ಡಿ ಗೋವಿಂದರಾಜ, ಆಮೇಲೆ ಜೆ.ಎಸ್. ಅಮೂರ್ ಅವರು. ಅಂದ್ರೆ ನಮ್ಗೆ ಗುರುತಿಸೋ ಅಂದ್ರೆ ಕಾವ್ಯ ಮೀಮಾಂಸೆ ಆಗೋದು ಬಹಳ ಮುಖ್ಯ. ಯಾಕಂದ್ರೆ ದೊಡ್ಡ ಕಾವ್ಯಗಳು, ಮಹಾಕಾವ್ಯಗಳು ಆಗ್ತದೆ. ಶ್ರೀರಾಮಾಯಣ ದರ್ಶನ ಬರೆದು ನಮ್ಮ ಕುವೆಂಪು ಅವರು, ಅವರು ಒಂದು ನೋಡೋ ದೃಷ್ಟಿನೇ ಬೇರೆ. ಅಲ್ಲಿ ಒಂದು ಸಮಾನತೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರ ಅವರು. ಅಂದ್ರೆ ಅಮುಖ್ಯವಾದ ಪಾತ್ರಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರ ಅವರು. ಕುವೆಂಪು ಅವರ ರಾಮಾಯಣ ದರ್ಶನ ಮತ್ತು ಅದ್ಭುತವಾದಂತ ಕಾವ್ಯ.
ಅವರು ಕಾವ್ಯ ಬರೆಯುವ ಪ್ರಾರಂಭದೊಳಗೆ ಒಂದು ಮಾತು ಹೇಳ್ತಾರೆ, ನಾನು ಬರೆಯುವುದು ಬದುಕಿಗಾಗಿ, ಬದುಕಿನಾಚೆ ಬದುಕಿಗಾಗಿ ಅಂತ ಕುವೆಂಪು ಅವರು ಹೇಳ್ತಾರೆ. ಬದುಕಿನಾಚೆ ಬದುಕೊಂದಿದೆ, ಅಂತ ಬದುಕನ್ನು ನಮ್ಮ ಜನ ಬದುಕಲಿ ಅನ್ನುವಂತ ಉದ್ದೇಶದಿಂದ ಈ ಕಾವ್ಯ ಬರೆದಿನಿ ಅಂತ ಹೇಳ್ತಾರ. 10 ವರ್ಷ ಕುಳಿತು ತಪಸ್ಸು ಮಾಡಿ ಅದ್ಭುತವಾದಂತ ಕಾವ್ಯವನ್ನು ಅವರು ಕಟ್ಟಿಕೊಟ್ರು. ಅದ್ಭುತವಾದಂತ ರಾಮಾಯಣ ದರ್ಶನ ಕಾವ್ಯದೊಳಗ ಮನುಷ್ಯನ ಬದುಕಿಗೆ ಏನೇನು ಬೇಕೋ, ಎಂತ ಬದುಕನ್ನು ಮನುಷ್ಯ ಬದುಕಬೇಕು ಅನ್ನುವ ಒಂದು ಸಂಗತಿಗಳನ್ನೆಲ್ಲ ಕುವೆಂಪು ಅವರು ತಮ್ಮ ಕಾವ್ಯದೊಳಗೆ ಕಟ್ಟಿಕೊಡ್ತಾರೆ. ನಮಗೆ ನಿಮ್ಮ ಮಾತು ಕೇಳ್ತಾ ಇದ್ರೆ ನಮ್ಮ ಭಾಷೆಯ ಬಗ್ಗೆ ಇನ್ನು ಅಭಿಮಾನ ಇನ್ನೂ ಜಾಸ್ತಿ ಆಗ್ತದೆ, ರೋಮಾಂಚನ ಆಗ್ತದೆ. 35 ಕೃತಿಗಳನ್ನ ಬರೆದಿರ್ತಾವು. ಭವಕ್ಕೆ ಬಂದ ಬೆಳಕು ಅಂತ ಮಹಾಕಾವ್ಯ ಕೂಡ ಬರೆದಿದ್ದೀರಾ, ನಮಗದು ಬಹಳ ಸಂತೋಷ. ಈ ಮಹಾಕಾವ್ಯದ ಒಂದು ಪ್ರಾಮುಖ್ಯತೆಯನ್ನು ಹೇಳಿ, ಯಾಕಂದ್ರೆ ಸಾಕಷ್ಟು ಮಹಾಕಾವ್ಯಗಳು ಬಂದಿವೆ. ಆ ಮಹಾಕಾವ್ಯಗಳಿಂದ ನಮ್ಮ ಕನ್ನಡ ಭಾಷೆಯ ಒಂದು ಕಿರೀಟಪ್ರಾಯವು, ಕನ್ನಡ ಭಾಷೆಗೆ ಒಂದು ಕಿರೀಟ ಇದ್ದ ಹಾಗೆ. ತಾವು ಈಗ ಭವಕ್ಕೆ ಬಂದ ಬೆಳಕು ಬರೆದಿರಲ್ಲ, ಆ 35 ಕೃತಿಗಳ ಹಿನ್ನೆಲೆ ಅದಕ್ಕಿರ್ತದೆ. ಏನು ತಮ್ಮ ಕಾವ್ಯದಲ್ಲಿ ಹೇಳಿಕೊಂಡಿದ್ದೀರಿ? ಭವಕ್ಕೆ ಬಂದ ಬೆಳಕು ಇದು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನಾನು ಕಂಡು ಅವರ ಒಡನಾಟದಿಂದ ಅನುಭವಿಸಿದ ಕೆಲವು ಸಂಗತಿಗಳನ್ನು ಆಗಾಗ ಟಿಪ್ಪಣಿ ಮಾಡಿ ಬರೆದಂತ ಒಂದು ಕಾವ್ಯ. ಸ್ವಾಮೀಜಿಯವರು, ಬುದ್ಧಿಜಿಯವರು, ಅವ್ರು ನಡೆದಾಡುವ ದೇವರು. ಅವರಿಗೆ ಹಂಗಿತ್ತು, ಕಿಸೆ ಇರಲಿಲ್ಲ, ಬ್ಯಾಂಕ್ಗಳಿದ್ದು ಅವ್ರದ್ದು ಖಾತೆ ಇಲ್ಲ, ವಿದೇಶಗಳಿಗೆ ಹೋಗಿ ಬಂದ್ರು, ಪಾಸ್ಪೋರ್ಟ್ ಇರಲಿಲ್ಲ. ಎಂಥ ಅದ್ಭುತ ವ್ಯಕ್ತಿ, ನಡೆದಾಡುವ ದೇವರು ಅಂತಾರ. ಯಾವ್ದಾದ್ರೂ ಒಂದು ವಸ್ತು ಇತ್ತು ಅಂತಂದ್ರೆ ಅವರು ಮುಟ್ಟಿ ಅದನ್ನು ಕೊಟ್ಟಾರ ಹೊರತಾಗಿ ಎಂದು ಇಟ್ಟುಕೊಂಡವರಲ್ಲ. ಅವ್ರಿಗೆ ಬೇಕಾದದ್ದು ಜ್ಞಾನ, ಜ್ಞಾನ ಸಿರಿ, ಅವರ ಜ್ಞಾನ ನಿಧಿ, ಜ್ಞಾನ ಸಂಪತ್ತು. ಅವರನ್ನು ಕಂಡ ಬಳಿಕ ನನಗೆ ಏನಾದ್ರೂ ಬರೀಬೇಕು ಅಂತ ಅನಿಸ್ತಿತ್ತು. ಸುಮಾರು 40 ವರ್ಷಗಳ ಹಿಂದೆ ಅವ್ರ ಜೊತೆ ನಾನು ಜೊತೆನೆ ಇರ್ತಾ ಇದ್ದೆ. ಆಗಾಗ ಅವರ ಪುರುಷಗಳನ್ನು ಕೇಳ್ತಿದ್ದೆ. ಒಂದ್ ದಿವಸ ಆಕಸ್ಮಿಕವಾಗಿ ಐನಾಪುರದೊಳಗೆ ಅವರಿದ್ದಾಗ ಅವ್ರಿಗೆ ಭೇಟಿಯಾದೆ. ಹೂಗಾರ್ ಅವ್ರು ಏನ್ ಮಾಡ್ತೀರಿ ಅಂತ ಕೇಳಿದ್ರು. ಬುದ್ಧಿ, ಈಗ ನಾನು ಬರಿತಾ ಇದ್ದೀನಿ. ಅಂದ್ರೆ ಏನು ಬರೀತೀರಿ? ಒಂದು ಕಾವ್ಯ ಬರೀತೀನಿ. ಯಾರ ಬಗ್ಗೆ? ಬುದ್ಧಿ, ತಮ್ಮ ಬಗ್ಗೆ. ತಕ್ಷಣ ಅವ್ರು ನನಗೆ ಏನ್ ಅನ್ಬೇಕು, ನನ್ನ ಬಗ್ಗೆ ಬರಿಬೇಡ್ರಿ, ನನ್ನ ಬಗ್ಗೆ ಯಾರೇನೂ ಬರಿಬೇಡ. ಅವಾಗ ನಾ ಅವ್ರಿಗೆ ಒಂದು ಮಾತು ಹೇಳಿದೆ, ಬುದ್ಧಿ, ತಮ್ಮ ಜೊತೆ ಇಷ್ಟು ವರ್ಷ ನಾನು ಕಳೆದೀನಿ. ನನ್ನ ಅನುಭವಗಳನ್ನ ಆಗಾಗ ನಸಿಕಿನೊಳಗೆ ಎದ್ದು ಟಿಪ್ಪಣಿ ಮಾಡ್ಕೊಂಡು ಬರ್ದೀನಿ. ಸರಿಯಾಗಿ ನಸಿಕ್ನ 3 ಗಂಟೆಗೆ ಎಚ್ಚರ ಆಗ್ತಿತ್ತು, 6 ಗಂಟೆ ತನಕ ಬರೀತಿದ್ದೆ. 6 ಗಂಟೆಗೆ ಮತ್ತೆ ಪೆನ್ ಮುಚ್ಚಿಡ್ತಿದ್ದೆ. ಆ ಅವಧಿ ಒಳಗೆ ಏನೇನ್ ನಾ ಬರ್ದೀನಿ ಅದನ್ನ ತಮ್ಮ ಮುಂದೆ ಓದ್ತೀನಿ, 1 ನಿಮಿಷ ತಾವು ಕೇಳುವಂತ ಕೃಪೆ ಆಗ್ಬೇಕು ಅಂತಂದೆ. ಅವಾಗ 1 ನಿಮಿಷ ವಿಚಾರ ಮಾಡಿದ್ರು, ಕೂತ್ರು, ಓದ್ರಿ ಅಂದ್ರು. ಓದ್ಲಿಕ್ಕಾಯ್ತದೆ. 1 ಪದ್ಯ ಆಯ್ತು, 2 ಪದ್ಯ ಆಯ್ತು, ಸುಮಾರು ಒಂದು 200-300 ಪದ್ಯಗಳನ್ನು ಓದಿದೆ. ಎಲ್ಲಾ ಪದ್ಯಗಳು ಕುತ್ಕೊಂಡೆ ಕೇಳಿದ್ರು. ಕೇಳಿ ಬಹಳ ಸಂತೋಷ ಆಯ್ತು ಅವ್ರಿಗೆ. ನಕ್ರು, ನಿಮ್ಮ ಕಾವ್ಯ ನೀರು ಕುಡಿದ ಸರಳ ಬಂದೈತಿ, ಶಬ್ದಗಳನ್ನು ಬಹಳ ತೂಕಬದ್ಧ ಪದಗಳನ್ನು ಬಳಸ್ತೀರಿ, ಪ್ರತಿ ಪದ್ಯದೊಳಗ ಕಾವ್ಯದ ಅಂಶ ತುಂಬಿಕೊಂಡೈತಿ, ನಿಸರ್ಗ ಮತ್ತು ಕಾವ್ಯ ಒಡಬೆರೆದು ಒಂದಾಗೈತಿ, ಅದ್ಭುತ ಕಾವ್ಯ ಬರೆಯಾಕತ್ತೀರಿ, ಬರೀರಿ ಅಂದ್ರು. ಯಾವಾಗ ಬುದ್ಧಿಜವರು ಬರೀರಿ ಅಂತ ನನಗೆ ಹೇಳಿದ್ರು, ಅವಾಗ ನನ್ನ ತೋಳದೊಳಗ ರಟ್ಟಿಯೊಳಗ ಆನಿಬಲ್ಲ ಬಂದಂಗಾಯ್ತು. ಮತ್ತ ಅವ್ರಿಗೆ ನಮಸ್ಕಾರ ಮಾಡಿದೆ. ಬುದ್ಧಿ, ಇನ್ಮೇಲೆ ಬರೀತೀನಿ ಅಂತಂದೆ. ಬರ್ಲಿಕ್ಕತ್ತಿದೆ. ಒಂದು ದುರ್ದೈವದ ಸಂಗತಿ ಅಂತಂದ್ರೆ ಅವರ ಮುಂದೆ ಬರೆದಂತ ಕೆಲವು ಪದ್ಯಗಳನ್ನ ಎಲ್ಲ ಓದಿದೆ. ಆದ್ರೆ ಕಾವ್ಯ ಮುಗಿಯೋದ್ರೊಳಗ ಬುದ್ಧಿಜವರನ್ನು ಕಳ್ಕೊಂಡಿದ್ದೆ. ಅವರ ದೇಹ ಬಿಟ್ಟಿದ್ರು. ಆ ಕೊನೆಯ ಸಂದರ್ಭಗಳನ್ನು ನನ್ನ ಕಾವ್ಯದೊಳಗ ಬರ್ತೀನಿ. ಭವ ಅಂದ್ರ ಭೂಮಿ, ಬೆಳಕು ಅಂದ್ರ ಜ್ಞಾನ. ಭವಕ್ಕೆ ಬಂದ ಬೆಳಕು ಅಂದ್ರ ಈ ಭೂಮಿಗೆ ಬಂದಂತ ಜ್ಞಾನ. ಜ್ಞಾನದ ಸದೃಶ ಬುದ್ಧಿಜವರಿದ್ರು. ಇಲ್ಲ ನಿರಾಭಾರಿ ಸಂತರು, ಏನೇನು ಬಯಸದ, ಏನನ್ನು ಕೇಳದ. ಏನಾಗಿದೆ, ಇಷ್ಟು ಲೌಕಿಕ ಇದ್ರೊಳಗ ಪ್ರಪಂಚದಲ್ಲಿ ಮುಳುಗಿ ಹೋಗಿವಿ ಅಂದ್ರೆ ಅವರನ್ನು ಕಳ್ಕೊಂಡು ನಾವು ಕತ್ತಲದಲ್ಲಿ ಇದ್ದೀವಿ ಕೂಡ ಎಷ್ಟು ಮಂದಿಗೆ ಅದನ್ನು ಗಮನನೇ ಇಲ್ಲ. ಕಾರಣ ಸಿದ್ದೇಶ್ವರ ಸ್ವಾಮೀಜಿ ನಡೆದಾಡುವ ವಿಶ್ವಕೋಶನೇ ಅವರು 45 ನಿಮಿಷ ಮಾತಾಡೋರು. ಆಮೇಲೆ ಒಂದು ವಿಷಯ ತಗೊಂಡ್ರೆ ಅಷ್ಟೇ ಮಾತಾಡೋರು. ಅಂದ್ರೆ ಯಾವುದೇ ವಿಷಯ ಒಂದು ತಗೊಂಡ್ರೆ ಎಷ್ಟು ಚಂದ. ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ಸುವರ್ಣ ಮಹೋತ್ಸವಕ್ಕೆ ಬಂದಾಗ ಮಾತಾಡಿದ್ರು. ಅಂದ್ರೆ ಅವರು ಒಂದು ನಮ್ದು ಸಹವಾಸ ಹೆಂಗಿರ್ಬೇಕು. ಅಲ್ಲಮನ ವಚನಗಳ ನಿರ್ವಚನ ಮಾಡಿದ್ರು ಅವರು ಅಲ್ಲಿ ಮೈಸೂರೊಳಗೆ ಸುತ್ತೂರೊಳಗಿದ್ದಾಗ. ಅಲ್ಲಮನ ವಚನ ನಿರ್ವಚನ ಕೃತಿ ಬಗ್ಗೆ ಮಾತನಾಡುವಾಗ ಕಲಬುರ್ಗಿ ಸರ್ ನನಗೊಂದು ಮಾತು ಹೇಳಿದ್ರು. ಕರ್ನಾಟಕದೊಳಗೆ ಅಲ್ಲಮನ ವಚನಗಳಿಗೆ ವ್ಯಾಖ್ಯಾನ ಕೊಡುವವರು, ವಚನಗಳ ನಿರ್ವಚನ ಮಾಡೋರು ಸಿದ್ದೇಶ್ವರ ಸ್ವಾಮೀಜಿ ಅವರನ್ನು ಬಿಟ್ಟರೆ ಬೇರೆ ಯಾರೇ ಇಲ್ಲೋ ಅಂತ ಹೇಳಿದ್ರು. ಅಂತ ಜ್ಞಾನ ಶಕ್ತಿ. ಆ ಶಬ್ದ ಯಾವ್ದು ಪದ ಇಡಬೇಕು, ಯಾವ ಪದ ತೆಗಿಬೇಕು, ಏನ್ ಮಾಡಬೇಕು. ನಿಮಗೆ ಅಂತ ದೊಡ್ಡವರ ಒಂದು ಆಶೀರ್ವಾದ ಸಿಕ್ಕದ, ಒಂದು ಬೆಂಬಲ ಸಿಕ್ಕದ. ನೀವೇ ಧನ್ಯೋಸ್ಮಿ. ಡಾಕ್ಟರ್ ಎಂ ಬಿ ಹೂಗಾರ್ ಅವರು ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಿ. ನಮಗೆ ಮುಖ್ಯವಾಗಿ ನಿಮ್ಮ ಒಂದು ಕಾವ್ಯದ ಪ್ರಪಂಚವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದು ನಿಮ್ದು ಕೂಡ. ಯಾಕಂದ್ರೆ ನೀವು ಮಾತಾಡ್ತಾ ಇರೋದು ಕೇಳಿದ್ರೆ ಕನ್ನಡ ಭಾಷೆ ಮೇಲೆ ಅಪರಿಮಿತವಾದ ಹಿಡಿತ ಇದೆ, ಅಷ್ಟೇ ಪ್ರೀತಿ ಇದೆ, ಅಭಿಮಾನ ಇದೆ. ತಾವು ಈ ಬರೆದಂತ ಕೃತಿಗಳಲ್ಲಿ ಯಶೋಧರೆ, ಶೋಕಗಾಥೆ, ಗಾಂಧಾರ ಸ್ವಗತ, ಸಾಹಿತ್ಯ ಸಂಗತಿ ಇವೆಲ್ಲವುಗಳಲ್ಲಿ ಈ ಒಂದು ಪ್ರಮುಖವಾಗಿ ತಮ್ಮ ಒಂದು ಸಂದೇಶ ಏನಿರಬೇಕು ಅಂತ ತಾವು ಬಯಸಿ ಬರೆದ್ರಿ. ಯಶೋಧರೆ ಶೋಕಗಾಥೆ ಇದು ಬುದ್ಧ ತನ್ನ ಮಗ ರಾಹುಲ್ನ ಬಿಟ್ಟು ಅರಮನೆ ಬಿಟ್ಟು ಆತ ಕಾಡಿಗೆ ಹೋಗ್ತಾನೆ. ಬುದ್ಧ ಕಾಡಿಗೆ ಹೋದ ನಂತರ ಯಶೋಧರೆ
ತನ್ನ ವರ್ಷದ ರಾಹುಲ್ನನ್ನು ಕಟ್ಕೊಂಡು ಆಕಿ ಸಂಸಾರ ಹೆಂಗ್ ಮಾಡ್ಬೇಕಾಯ್ತು, ಜೀವನ ಹೆಂಗ್ ಕಳಿಬೇಕಾಯ್ತು ಅನ್ನೋದನ್ನ ಮುಖ್ಯವಾಗಿ ಇಟ್ಟುಕೊಂಡು ಯಶೋಧರೆಯ ಮಾನಸಿಕ ತಲ್ಲನವನ್ನ, ಅವಳ ತುಡಿತವನ್ನ ಆ ಖಂಡ ಕಾವ್ಯದೊಳಗೆ ಬರ್ದಿನ. 236 ಪದ್ಯದವ. ಇಡೀ ಕಾವ್ಯದ ತುಂಬಾ ಯಶೋಧರೆಯ ಶೋಕ ಮುಖ್ಯವಾದಂತ ಸ್ಥಾಯಿ. ಆ ಶೋಕವನ್ನ ಆಕಿ ಹಲವು ರೀತಿಯಾಗಿ ತೋಡಿಕೊಳ್ಳುವಂತ ವಿಧಾನ. ಆಕಿ ತನ್ನ ಸಖಿ ಮುಂದೆ ಹೇಳ್ತಾಳ, ಅರಮನೆಯ ದೀಪ ಆರಿಸಿ ಅರಸ ಅರಸಿದೆಯೇನು ಕಾಡಲ್ಲಿ, ನೆನಪ ಕನ್ನಡಿಯಲ್ಲಿ ಚುಚ್ಚಿ ರಕ್ತ ನೆಸರುತ್ತದೆ, ರಕ್ತ ಒಸರುತ್ತಿದೆ, ರಕ್ತದ ಹಣಿಯಲು ಅರಸ ನಿನ್ನ ಬಿಂಬ ಮತ್ತೆ ನನಗೆ ಕಣ್ಣ ತುಂಬ. ಅರಸನನ್ನ ನೆನೆಸ್ತಾಳ. ಆ ನಂತರ ಯಾರಿಗೂ ಗೊತ್ತಾಗದಂತೆ, ಗಾಳಿಗೂ ಗೊತ್ತಾಗದಂತೆ ಹೋದ ಹೇಗೆ ಸಖಿ, ನನಗೆ ಹೇಳದೆ ಹಾಗೆ, ನನಗೆ ಹೇಳಾರ ಯಾಕೆ ಹೋದ, ಕರೆದರೆ ಬರುತ್ತಿದ್ದೆ ನಾನು ಬೆನ್ನೆಯಿಂದ ಬಂದ ಶ್ವಾನದಂತೆ, ನೀ ಕರೆದ್ರೆ ನಾನು ಬರ್ತಿದ್ದೆ, ಬೆನ್ನಿಂದ ನಾಯಿ ಹೆಂಗ್ ಬರ್ತಾ ಹಂಗ್ ಬರ್ತಿದ್ದೆ ಅಂತ ತನ್ನ ತೋಡಿಕೆಯನ್ನ, ತನ್ನ ದುಃಖವನ್ನಾಕಿ ಬಹಳ ಹೇಳ್ತಾಳೆ. ನೆನಪ ಬಿಂಬ ಈಗ, ನೆನಪ ಬಿಂಬ ಚುಂಬಿಸಲೇ ನಿನ್ನ ಬಿಂಬ, ಪ್ರತಿಬಿಂಬದಲ್ಲಿ ಕಾಣಲಾರೆನು ನಿನ್ನ ಅದರ ಬಿಂಬ, ಆ ರಸ ನನಗೆ ಸಿಗುವುದಿಲ್ಲ ಅನ್ನುವಂತ ಎಷ್ಟು ಚಂದ ಗುರುತಿಸಿರ್ ನೋಡ್ರಿ. ಗಾಂಧಾರ ಸ್ವಗತ ಕೂಡ ಹಂಗೆ ಅಲ್ವಾ, ಮಡುಗಟ್ಟಿದ ದುಃಖ ಆಗಿರ್ಬಹುದು, ಯಾರಿಗೆ ಹೇಳ್ಕೊಳ್ಳೋದಂತ ಪರಿಸ್ಥಿತಿ. ಗಾಂಧಾರಿ ಸ್ಥಿತಿ ಆಕಿ ಬೇರೆನೆ. ಆಕಿ ಮಹಾಭಾರತದೊಳಗೆ ಇಬ್ರು ಕನ್ಯೆಯರು, ಒಂದು ದ್ರೌಪದಿ, ಇನ್ನೊಂದು ಗಾಂಧಾರಿ. ಅಗ್ನಿಯನ್ನ ಆಪೋಷಣ ಮಾಡಿದಕಿ ದ್ರೌಪದಿ, ಅಗ್ನಿಯನ್ನು ಹೊರಗೆ ಹಾಕಿದಕಿ ಗಾಂಧಾರಿ. ನೋಡ್ರಿ, ತನ್ನ ಒಳತೋಟಿಯನ್ನ, ಒಳ ದುಃಖವನ್ನಕಿ ಅಭಿವ್ಯಕ್ತ ಮಾಡ್ತಾಳ. ಜನ ಎಲ್ಲ ನನ್ನ ಮಕ್ಕಳು ಕೆಟ್ಟ ಅಂತ ಹೇಳ್ತಾರೆ, ಕೌರವರೆಲ್ಲ ಕೆಟ್ಟ ಅಂತ ಹೇಳ್ತಾರೆ. ಅವ್ರು ಯಾಕೆ ಕೆಟ್ಟಾದ್ರು? ನನ್ನ ಮಕ್ಕಳು ಕೆಟ್ಟ ಅದಕ್ಕೆ ಕಾರಣ ನೀವು ಅಂತ ಹೇಳ್ತಾಳೆ. ಕೃಷ್ಣ ಮೇಲಿನ ಮೇಲೆ ಎಲ್ಲರೂ ನನ್ನ ಮಕ್ಕಳು ಕೆಟ್ಟ, ದುಷ್ಟ 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 ಅಂತ ಹೇಳಿದ್ರೆ ಒಂದು ವ್ಯಕ್ತಿ ಮೇಲಿನ ಮೇಲೆ ದುಷ್ಟನ ಆಗ್ತಾನ. ನನ್ನ ಮಕ್ಕಳು, ನೀವೆಲ್ಲ ನನ್ನ ಮಕ್ಕಳು ಒಳ್ಳೆಯವರೇ ಇದ್ರು, ನೀವೆಲ್ಲ ಅವ್ರನ್ನ ಟೀಕಾ ಮಾಡಿ, ಅವ್ರನ್ನ ಹಗರಣ ಮಾಡಿ ಅವರನ್ನ ಆ ಸ್ಥಿತಿಗೆ ತಂದ್ರಿ ಅನ್ನೋ ಮಾತು ಹೇಳ್ತಾಳೆ. ತಾಯಿ ಎಂದಿಗೂ ತನ್ನ ಮಕ್ಕಳನ್ನು ಬಿಟ್ಕೊಡೋದಿಲ್ಲ. ಎಷ್ಟು ಅಲ್ಲ, ಆಕಿ ಕನ್ನ ಪಟ್ಟಿ ಕಟ್ಟಿರ್ತಾಳ. ಕನ್ನ ಪಟ್ಟಿಯ ಒಳಗು ಬೆಳಕು ಕಂಡ ಆಕಿ ಗಾಂಧಾರಿ. ಕನ್ನ ಪಟ್ಟಿಯ ಒಳಗು ಅರಮನೆಯ ಆಳಿದ ಆಕಿ ಗಾಂಧಾರಿ. ಆಕಿ ಕುರುಡಿ ಅಲ್ಲ, ಆಕಿ ಬಹಳ ಹೆಸರಿರ್ಲಕ್ಕಿ. ಆಕಿ ಒಂದೇ ಸವಣೆ ತನ್ನ ಪ್ರಪಂಚವನ್ನ, ಈ ಸಂಸಾರವನ್ನ, ಈ ಗಾಂಧಾರವನ್ನ ಬಿಟ್ಟು ಬಂದಕ್ಕಿ. ಗಾಂಧಾರದ ಗಂಧಗಾಳಿ ಅರಿಯದ ಗಾಂಧಾರಿ ಆಕಿ ಇಲ್ಲಿ ಬಂದ್ಲೀಗ ಹಸ್ತಿನಾವತಿಗೆ ಬರ್ತಾಳ. ಹಸ್ತಿನಾವತಿಗೆ ಬಂದು ತನ್ನ ಶೋಕವನ್ನ ಕೇಳ್ತಾಳ. ನನ್ನ ಗಂಧ ಹೆಂಗದನ, ಅರಸ ಹೆಂಗದನ್ನ ಕುತೂಹಲ ಇರ್ತೈತಿ. ತನ್ನ ಅಂತರಂಗದ ತಳಮಳನೆಲ್ಲ ಗಾಂಧಾರಿಯ ಸೊಗತದೊಳಗ ನಾ ಹೇಳಿದ್ದೆ. ಬಹಳ ಚಂದ ನೋಡ್ರಿ ನೀವು. ಅಂದ್ರೆ ನಮ್ಮ ವೈಭವಿತವಾದ ಒಂದು ಐತಿಹಾಸಿಕ ಪರಂಪರೆ ಏನಿದೆಲ್ಲ, ನಮ್ಮ ಕಾವ್ಯಗಳು, ಮಹಾಕಾವ್ಯಗಳು, ವಿಶೇಷವಾಗಿ ರಾಮಾಯಣ ಮಹಾಭಾರತಗಳನ್ನ ಪ್ರತಿಯೊಬ್ಬ ಒಂದು ಸಾಹಿತಿ ಮೇಲೂ ಕೂಡ ಪ್ರಭಾವ ಬೀರವು. ಹಾಗಾಗಿ ತಮಗೂ ಕೂಡ ಇದು ಮಹಾಭಾರತ ಪ್ರಭಾವ ಬೀರಲಿಕ್ಕೆ ಸಾಕು. ಮತ್ತೆ ಮುಖ್ಯವಾಗಿ ಒಬ್ಬ ಕನ್ನಡ ಪಂಡಿತರಾಗಿ, ಕನ್ನಡ ಪ್ರಾಧ್ಯಾಪಕರಾಗಿ ಮಕ್ಕಳಿಗೆ ನೀವು ಒಂದು ಸಂಸ್ಕಾರವನ್ನ, ಒಂದು ಸಂಸ್ಕೃತಿಯನ್ನ ನೀವು ಉಣಬಡಿಸಿರಿ. ನಿಮಗೆ ಅಭಿನಂದನೆಗಳು. ತಮ್ಮ ಸಾಕಷ್ಟು ಕವನಗಳು, ತಮ್ಮ ಸಾಹಿತ್ಯ ರತ್ನಗಳು ಇವೆ. ಅವುಗಳನ್ನ ಪರಿಚಯ ಮಾಡಲಿಕ್ಕೆ ಸಮಯದ ಕೊರತೆ ಇದೆ. ಆದ್ರೂ ಕೂಡ ಇಲ್ಲಿ ತನಕ ಬಂದು ನಮ್ಮ ಜೊತೆ ಬಹಳ ವಿಸ್ತೃತವಾಗಿ ಒಂದಿಷ್ಟು ಪ್ರೀತಿಯ ಮಾತುಗಳನ್ನ ಕನ್ನಡ ಬಗ್ಗೆ ಮಾತಾಡಿದ್ವಿ. ನಮಗೆ ಒಂಥರ ಹಾಲು ಕೊಡೋದ ಸಂತೋಷ ಆಯ್ತು. ಸರ್, ನೀವು ಅವಕಾಶ ಮಾಡಿಕೊಟ್ಟದ್ದು ಧನ್ಯವಾದಗಳು. ನನ್ನ ಮಾತನ್ನ ಆತ್ಮೀಯತೆಯಿಂದ, ಪ್ರೀತಿಯಿಂದ ಕೇಳಿದಕ್ಕೆ ತಮಗೆ ಮತ್ತು ಶ್ರೋತೃಗಳಿಗೆ ನಾನು ಅನಂತ ಕೃತಜ್ಞತೆಗಳನ್ನ, ಒಳ್ಳೆ ಒಂದು ಸಹವಾಸ, ಒಳ್ಳೆ ಒಂದು ಮಾತುಕತೆ ಇದ್ದಾಗ ಹಾಲು ಜೀವನ ಸೌದಂತೆ ಅಂತ ಹೇಳ್ತಾರೆ. ನಮ್ಮ ಕೇಳುಗರು ಕೂಡ ಆನಂದ ಪಟ್ಟಿರ್ತಾರ ಅಂತ ಆಸೆ ಮಾಡ್ತಾ, ಸಾಹಿತ್ಯ ಕಾರ್ಯಕ್ರಮದೊಳಗ ನಮ್ಮ ಜೊತೆ ಪ್ರೀತಿಯಿಂದ ಮಾತಾಡಿದರೆ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದ. ಕನ್ನಡ ಪ್ರಾಧ್ಯಾಪಕರು, ಸಾಹಿತಿಗಳೂ ಆದ ಡಾಕ್ಟರ್ ಎಂಬಿ ಹೂಗಾರ್ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಶರಣಬಸವ ಚೋಳೇನ್. ಪ್ರಸ್ತುತಿ ನೆರವು ಸುಮಾ ಸುರೇಶ್. ಸಾಹಿತ್ಯ ಸಂಪದ ಇಲ್ಲಿಗೆ ಸಂಪನ್ನವಾಯಿತು.